ಮಂತ್ರಾಲಯದಲ್ಲಿ ನೆಲೆಸಿದ್ದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಕರುಣೆಯ ಸಾಗರ, ಪವಾಡಗಳ ಪ್ರತೀಕ ಎಂದು ಭಕ್ತರು ನಂಬುತ್ತಾರೆ. ಒಮ್ಮೆ ಭಕ್ತನೊಬ್ಬನು ಜೀವನದಲ್ಲಿ ಎಲ್ಲಾ ದಿಕ್ಕುಗಳಿಂದ ಸಂಕಟ ಎದುರಿಸುತ್ತಿದ್ದ. ವ್ಯಾಪಾರ ನಷ್ಟ, ಆರೋಗ್ಯ ಸಮಸ್ಯೆ, ಮನಸ್ಸಿನ ಅಶಾಂತಿ ಎಲ್ಲವೂ ಒಂದೇ ವೇಳೆ ಬಂದಿದ್ದವು. ನಿರಾಶೆಯಿಂದ ಅವನು ಮಂತ್ರಾಲಯಕ್ಕೆ ಬಂದು ಗುರು ರಾಘವೇಂದ್ರರ ಬೃಂದಾವನದ ಮುಂದೆ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದ. ಗುರುವೇ, ನನ್ನನ್ನು ಕಾಪಾಡಿ ಎಂದು ಮನಸಾರೆ ಬೇಡಿಕೊಂಡ. ಆ ರಾತ್ರಿ ಅವನಿಗೆ ಸ್ವಪ್ನದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳು ದರ್ಶನ ನೀಡಿ, ಭಯಪಡಬೇಡ, ಸತ್ಯ ಮಾರ್ಗದಲ್ಲಿ ನಡೆ, ಶ್ರಮ ಬಿಡಬೇಡ ಎಂದು ಆಶೀರ್ವದಿಸಿದರು. ಬೆಳಗ್ಗೆ ಎದ್ದಾಗ ಅವನ ಮನಸ್ಸಿಗೆ ಅಪಾರ ಶಾಂತಿ ದೊರಕಿತು. ಮನೆಗೆ ಹಿಂತಿರುಗಿದ ನಂತರ ಅವನ ಜೀವನ ನಿಧಾನವಾಗಿ ಬದಲಾಗತೊಡಗಿತು. ನಿಂತಿದ್ದ ವ್ಯಾಪಾರ ಪುನಃ ಚೇತರಿಸಿಕೊಂಡಿತು. ಆರೋಗ್ಯದಲ್ಲಿ ಸುಧಾರಣೆ ಕಂಡುಬಂತು. ಕುಟುಂಬದಲ್ಲಿ ಸಂತೋಷ ನೆಲೆಸಿತು. ಈ ಘಟನೆ ಅವನಿಗೆ ಮಾತ್ರವಲ್ಲ, ಅನೇಕರಿಗೆ ನಂಬಿಕೆಯ ಬೆಳಕು ತಂದಿತು. ಗುರು ರಾಘವೇಂದ್ರ ಸ್ವಾಮಿಗಳು ಇಂದಿಗೂ ತಮ್ಮ ಭಕ್ತರನ್ನು ಕಾಪಾಡುತ್ತಾರೆ ಎಂಬ ನಂಬಿಕೆ ಅಚಲ. ಭಕ್ತಿ, ಶ್ರದ್ಧೆ ಮತ್ತು ಸತ್ಯನಿಷ್ಠೆಯಿಂದ ಪ್ರಾರ್ಥಿಸಿದರೆ ಗುರುಗಳ ಕೃಪೆ ಜೀವನದಲ್ಲಿ ಅದ್ಭುತ ಬದಲಾವಣೆ ತರುತ್ತದೆ ಎಂಬುದಕ್ಕೆ ಇದು ಜೀವಂತ ಸಾಕ್ಷಿ.